ರಿಕ್ಕಿ ಮೇಲೆ ದಾಳಿ, ಅನುರಾಧ ಸುತ್ತ ಅನುಮಾನದ ಹುತ್ತ. ಏಪ್ರಿಲ್ 17ರಂದು ಅಟ್ಯಾಕ್. ಏಪ್ರಿಲ್ 14ಕ್ಕೆ A2 ಆರೋಪಿ ಅನುರಾಧ ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸಿರೋ ಅಂತ ಅನುಮಾನವನ್ನ ಮೂಡಿಸ್ತಾ ಇದೆ. ಈಗ ಅವರು ಏಪ್ರಿಲ್ 14ಕ್ಕೆ ವಿದೇಶ ಪ್ರವಾಸಕ್ಕೆ ಹೊರಟು ಹೋಗಿದ್ದಾರೆ. ಏಪ್ರಿಲ್ 17ನೇ ತಾರೀಕು ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಗಿರೋದು ಇದೇ ಈಗ ಅನುಮಾನವನ್ನ ಮೂಡಿಸ್ತಾ ಇದೆ. A2 ಆರೋಪಿ ಅನುರಾಧ ಅವರ ನಡೆ. ಚಾಲಕನ ದೂರಿನ ಮೇರೆಗೆ ಅನುರಾಧ ರೈ ಮೇಲೆ FIR ಕೂಡ ಈಗ ದಾಖಲಾಗಿದೆ. ಮೊದಲೇ ಪ್ಲಾನ್ ರೂಪಿಸಿ ಅಮೆರಿಕಾಗೆ ತೆರಳಿದ್ರ ಅನುರಾಧ ರೈ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಏಪ್ರಿಲ್ 14ರ ರಾತ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಾಸ್ಟ್ ಲೊಕೇಶನ್ ತೋರಿಸ್ತಾ ಇದೆ. ಏಪ್ರಿಲ್ 17ನೇ ತಾರೀಕು ರಿಕ್ಕಿ ರೈ ಅವರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಆದರೆ ಏಪ್ರಿಲ್ 14ನೇ ತಾರೀಕೆ ಅನುರಾಧ ರೈ ನೇರವಾಗಿ ಅಮೆರಿಕಾಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. 3 ದಿನಕ್ಕೆ ಮುಂಚಿತವಾಗಿಯೇ ಬೆಂಗಳೂರನ್ನ ಬಿಟ್ಟರು ಅಂತ ಅನುರಾಧರ ನಡೆ ಮೇಲೆ ಈಗ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇದೆ. ಹೀಗಾಗಿ ಪೊಲೀಸರು ಅವ್ರನ್ನ ಕೂಡ ವಿಚಾರಣೆ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ ಕಾರು ಚಾಲಕ ಕೊಟ್ಟಿರುವಂಥ ದೂರಿನಲ್ಲಿ A2 ಆರೋಪಿ ಅನುರಾಧ ರೈ. ಇನ್ನು ಅನುರಾಧ ಸುತ್ತ ಅನುಮಾನದ ಹುತ್ತವೇ ಬೆಳೆದಿದೆ. ರಿಕ್ಕಿ ರೈ ಮೇಲಿನ ದಾಳಿ ಪ್ರಕರಣದಲ್ಲಿ A2 ಆಗಿರೋ ಅಂತ ಅನುರಾಧ ರೈ ಚಾಲಕ ರಾಜು ದೂರಿನ ಮೇರೆಗೆ ಅನುರಾಧ ರೈ ಮೇಲೆ ಈಗ FIR ಆಗಿದೆ. ಕೇಸ್ ಬಗ್ಗೆ ಅನುರಾಧಾಗೆ ನೋಟಿಸ್ ನೀಡೋಕೆ ಪೊಲೀಸರು ತೆರಳಿದ್ರು. ಅನುರಾಧ ಬಳಸ್ತಿದ್ದಂಥ ಸಿಮ್ ಅಡ್ರೆಸ್ ಹುಡುಕಿಕೊಂಡು ಹೋಗಿದ್ರು ಪೊಲೀಸರು. ಸಿಮ್ ಕಾರ್ಡ್ ಅಡ್ರೆಸ್ ಮನೆಯನ್ನೇ ಮಾರಾಟ ಮಾಡಿದ್ದಾರೆ ಅನುರಾಧ ರೈ. ಅಮೆರಿಕ ಮೂಲದ ವ್ಯಕ್ತಿಗೆ ಮನೆಯನ್ನ ಮಾರಾಟ ಮಾಡಿದ್ದಾರೆ ಅನುರಾಧ. ಬೆಂಗಳೂರಿನ ಕೊಡುಗೆಹಳ್ಳಿಯಲ್ಲಿ ಇದ್ದಂಥ ಅನುರಾಧ ರೈ ಮನೆ ಈಗಾಗಲೇ ಮಾರಾಟ ಆಗಿದೆ. ಬಟ್ ಸಿಮ್ ಕಾರ್ಡ್ನಲ್ಲಿ ತೋರಿಸ್ತಾ ಇದ್ದು ಅದೇ ಮನೆ ಅಡ್ರೆಸ್ಸು ಅಮೆರಿಕದಲ್ಲಿ ಇರೋವಂಥವ್ರಿಗೆ ಮಾರಾಟ ಮಾಡಿದ್ದಾರೆ ಅವರು. ಏಪ್ರಿಲ್ 14ರ ರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿದೆ. ಮೊದಲೇ ಪ್ಲಾನ್ ರೂಪಿಸಿ ಅಮೆರಿಕಾಗೆ ತೆರಳಿದ್ದಾರಾ ಅನ್ನೋ ಅನುಮಾನ ಈಗ ಎದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೋಹನ್, ನೋಡಿ, ಇವಾಗ ಲಾಸ್ಟ್ ಲೊಕೇಶನ್ ತೋರಿಸ್ತಾ ಇರೋದು ಫೋನ್ದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಬಟ್ ಸಿಮ್ ಕಾರ್ಡ್ಗೆ ಕೊಟ್ಟಿರುವಂಥ ಅಡ್ರೆಸ್ನ ಮನೆ ಕೂಡ ಈಗ ಮಾರಾಟ ಮಾಡಿದ್ದಾರೆ ಅನುರಾಧ. ಮುಂದೇನು ಹಾಗಾದ್ರೆ ಮೋಹನ್? ಖಂಡಿತ ಮಧುಸೂದನ್, ಏನು ಮಾಜಿಡಾನ್ ಮುತ್ತಪ್ಪ ರೈ ಅವರ 2ನೇ ಪತ್ನಿ ಅನುರಾಧ ಏನಿದ್ದಾರೆ, ಇವರು ರಿಕ್ಕಿ ರೈ ಅವರು ಏನು ರಷ್ಯಾದಿಂದ ಬೆಂಗಳೂರಿಗೆ ಬಂದಂತಹ ದಿನವೇ ಅಂದ್ರೆ 14ನೇ ತಾರೀಕು ಏಪ್ರಿಲ್ 14ನೇ ತಾರೀಕೆ ಇವರು ಅಮೆರಿಕಕ್ಕೆ ತೆರಳಿರ್ತಕ್ಕಂಥದ್ದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ರಿಕ್ಕಿ ರೈ ಅವರ ಮೇಲೆ ಫೈರಿಂಗ್ ಏನಾಯಿತು, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅನುರಾಧ A2 ಆಗಿ ಅನುರಾಧ ಅವರನ್ನ ಈಗಾಗಲೇ ಪೊಲೀಸ್ ಕೂಡ FIR ಅಲ್ಲಿ ದಾಖಲು ಮಾಡ್ತಕ್ಕಂಥದ್ದು. ಈ ಎಲ್ಲಾ ಏನೋ ವಿಷಯಗಳ ತನಿಖೆಯನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅನುರಾಧ ಅವರು ಈ ಒಂದು ರಿಕ್ಕಿ ಅವರನ್ನ ಹತ್ಯೆ ಮಾಡ್ಲಿಕ್ಕೆ ಸಂಚು ರೂಪಿಸಿದ್ರ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅನುರಾಧ ಅವರಿಗೆ FIR ಆದ ಬಳಿಕ ನೋಟಿಸ್ ಅನ್ನ ನೀಡ್ಲಿಕ್ಕೆ ಬಿಡದಿ ಪೊಲೀಸರು ಕೂಡ ಅಡ್ರೆಸ್ ಅನ್ನ ಹುಡುಕಿ ತೆರಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಅನುರಾಧ ಅವರ ಅಡ್ರೆಸ್ ತಿಳಿದು ಬರೋದಿಲ್ಲ. ಹೀಗಾಗಿ ಸಿಮ್ ಕಾರ್ಡ್ ನ ಅಡ್ರೆಸ್ ಏನಿದೆ, ಈ ಒಂದು ಅಡ್ರೆಸ್ ನ ಮೇಲೆ ಒಂದು ಮನೆಗೆ ತೆರಳಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರ್ತಕ್ಕಂಥ ಅನುರಾಧ ಮನೆಯನ್ನ ಹೋಗಿ ಭೇಟಿಯಾದಂತ ಸಂದರ್ಭದಲ್ಲಿ ಅವರು ಅಮೆರಿಕದ ಮೂಲ ವ್ಯಕ್ತಿಗೆ ಆ ಮನೆಯನ್ನ ಮಾರಾಟ ಮಾಡಿರ್ತಕ್ಕಂಥದ್ದು ಈಗ ಈ ಹಿಂದೆನೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಹೀಗಾಗಿ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಲಾಸ್ಟ್ ಲೊಕೇಶನ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆಮಾಡಿ ಕೊಟ್ಟಿರ್ತಕ್ಕಂಥದ್ದು ಅನುಮಾನ ಅವರ ನಡೆ. ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಅನುರಾಧ ಅವರ ಸಿಮ್ ಲೊಕೇಶನ್ ಜೊತೆಗೆ ಕಾಲ್ ಡೀಟೇಲ್ಸ್ ಏನು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಡದಿ ಠಾಣೆಯಲ್ಲಿ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀನಿವಾಸ್ ಗೌಡರು ಕೂಡ ಬೀಡ್ಬಿಟ್ಟು ಪ್ರತಿಯ ತನಿಖೆಯ ಮಾಹಿತಿಯನ್ನು ಇಂಚಿಂಚಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು. ಏನು ಯಾವ ಆಯಾಮಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಮಾಹಿತಿಗಳನ್ನ ಈಗಾಗಲೇ ತಿಳಿದು ಏನೆಲ್ಲ ಮುಂದಿನ ತನಿಖೆಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ಸ್ಪೆಕ್ಟರ್ಗಳಿಗೆ ಈಗಾಗಲೇ ಮಾರ್ಗದರ್ಶನವನ್ನ ನೀಡ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.